ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರಿಬ್ರು ಒಂದಾಗತ್ತರ ಇರ್ಬೇಕು, ಆದ್ರ ಒಂದಾಗ್ಬಾರ್ದು. ಪಲ್ಲವಿಗೆ ಆ ಕಡೆ ಅನ್ನೂನು ಸಿಗ್ಬಾರ್ದು, ಈ ಕಡೆ ವಿಕ್ರಾಂತೂ ಸಿಗ್ಬಾರ್ದು. ಅನು ನಮ್ ಪಾಲಿಗಾಗ್ಬೇಕು. ಅವ್ರ ನೆಮ್ಮದಿನ ನಮ್ ಕಾಲ್ ಕಸ ಮಾಡ್ಕೊಂಡು ನಾವೆಲ್ಲ ಮೆಟ್ಟಿ ನಿಲ್ಲಬೇಕು. ಆಗ್ಲೇ ಈ ನನ್ ವಾಡೆ ಉಳಿಯೋದು. ಎರಡರಲ್ಲಿ ಒಂದು ಮಾತ್ರ ಸಾಧ್ಯ. ಎರಡನ್ನು ಹೇಗ್ ಸಾಧಿಸೋದು? ಮದುವೆನೂ ತಡಿಬೇಕು, ಆ ಕಡೆ ಅನುನು ಪಡ್ಕೊಬೇಕು ಅಂದ್ರೆ ತುಂಬಾ ಕಷ್ಟ. ಈ ಭೀಮಾಂಬಿಕಾ ಮನಸ್ ಮಾಡಿದ್ಲು ಅಂದ್ರ ಯಾವುದು ಕಷ್ಟ ಅಲ್ಲ ಅಳಿಮಯ್ಯ. ನನ್ನ ಹತ್ರ ಒಂದು ಯೋಜನೆ ಐತಿ. ಅದರಿಂದ ನಾವು ನಮ್ಮನ್ನ ಪಡ್ಕೋಬೋದು. ಹಂಗ ಪಲ್ಲವಿ ಮತ್ತು ವಿಕ್ರಾಂತನ ದೂರ ಮಾಡ್ಬೋದು. ಏನದು? ಏನ್ ಪ್ಲಾನು? ಯಾಕೆ ಭೀಮಾಂಬಿಕಾ ಅವ್ರಿಗೆ ನಿಮ್ ಮಗನ್ ಕಂಡ್ರೆ ಆಗಲ್ವಾ? ಹಂಗೇನಿಲ್ರಿ, ನನ್ನ ಮಗ ಅವ್ರ ಹತ್ರನೇ ಕೆಲಸ ಮಾಡೋದು. ಒಳ್ಳೆ ಪಗಾರ ಕೊಡ್ತಿದ್ರು. ಮೊದಲು 2 ದಿನಕ್ಕೊಮ್ಮೆ ಮನೆಗೆ ಬರ್ತಿದ್ದ. ಹೋಗ್ತಾ ಹೋಗ್ತಾ ವಾರಕ್ಕೊಂದ್ಸರಿ ಮನೆಗೆ ಬಂದ. ಆಮೇಲೆ ತಿಂಗಳಾರ್ಗಟ್ಲೆ ಬಂದಿಲ್ಲ ಮನೆಗೆ. ಆಮೇಲೆ ವರ್ಷಾನ್ಗಟ್ಲೆ ಬಂದೇ ಇಲ್ಲ ಮನೆಗೆ. ಮನೆಗೆಲ್ಲ ಬಂದಾಗೆಲ್ಲ ಹೇಳ್ತಿದ್ದ, ನನ್ನ ಕೆಲಸ ಭಾಳ ತುಂಬ ಕಷ್ಟ ಅಂತ. ಜೀವನ ಪಣಕ್ಕಿಟ್ಟು ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದ. ಅವ್ರಿಗೋಸ್ಕರ ಜೀವನ ಪಣಕ್ಕಿಡಬೇಕು ಅಂತ ಹೇಳ್ತಿದ್ದ. ಅದನ್ನು ಕೇಳಿ ನನಗೆ ದಿಗ್ಲು ಬಂದಂಗಾಯ್ತು ಮೇಡಮರೇ. ಜೀವನೇ ಪಣ್ಣಕ್ಕಿಡ್ಬೇಕಾ ಅಂತ ಕೆಲಸ ನಿಮ್ಮ ಮಗ ಏನ್ ಮಾಡ್ತಿದ್ದಾನೆ? ಅದೇನು ಮಾಡ್ಲಕತ್ತಾನೋ ನನಗೂ ಗೊತ್ತಿಲ್ಲ ಮೇಡಮ್. ನಿನ್ನೆ ಮಾತ್ರ ನನ್ನ ಕಣ್ಣು ಕಾಣಿಸ್ಕೊಂಡ. ನಾನು ಸಿಕ್ಕಿದ್ದು ಯಾರಿಗೂ ಹೇಳ್ಬೇಡ ಅಂದ. ನಾನು ತುಂಬ ಅಪಾಯದಲ್ಲಿ ಇದ್ದೀನಿ ಅಂತ ಹೇಳ್ದ. ಎತ್ಕರಳಿಗೆ ಬೆಂಕಿ ಇಟ್ಟಂಗಾಯ್ತು. ಯಾಕೆ ಅಂತ ಕೇಳ್ಬೇಕಿತ್ತು. ಏನ್ ಸಮಸ್ಯೆ ಅಂತ ಕೇಳಿ ತಿಳ್ಕೊಬೇಕಿತ್ತು. ಕೇಳದ ಪರಿಯಾಗಿ ಕೇಳ್ಕೊಂಡ್ರು ಬಾಯಿ ಬಿಟ್ಟಿಲ್ಲ ಮೇಡಮ್. ನಾನೇನಾರು ಕೇಳಿದ್ರೆ ನಿಮ್ ಜೀವಕ್ಕೂ ತ್ರಾಸೈತೆ ಅಂತ ಹಂಗೆ ಹೇಳ್ದೆ ಹೊರಟೋದ. ನನ್ಗೇನ್ ಮಾಡ್ಬೇಕು ಅಂತ ತಿಳಿವಲ್ದು. ಅದಕ್ಕೆ ನಿಮ್ಮ ಹತ್ರ ಬಂದೆ. ನೀವೇ ನನಗೆ ಸಹಾಯ ಮಾಡಬೇಕು ಅಮ್ಮವ್ರೆ. ಅಲ್ಲ, ಕೆಲ್ಸಕ್ಕೆ ಇಟ್ಕೊಂಡು ಅವ್ರನ್ನ ಮನೆಗೂ ಕಳಿಸ್ದೆ. ಅವ್ರ ಹತ್ರ ಅದೇನ್ ಕೆಲಸ ಮಾಡಿಸ್ತಿದ್ದಾರೆ? ತಿಳಿವಲ್ದು ಅಮ್ಮವ್ರೆ. ಇನ್ನು ಅವಳ ಹತ್ರ ಎಷ್ಟು ಜನ ಒದ್ದಾಡ್ತಿದಾರೋ ಏನೋ. ನನಗೆ ಅಂತಲ್ಲ ರೀ, ಯಾರಿಗೆ ಅನ್ಯಾಯ ಆದ್ರೂ ಭೀಮಾಂಬಿಕೆಯವ್ರ ಹತ್ರ ಕೇಳೋ ಧೈರ್ಯ ಯಾರಿಗೂ ಇಲ್ಲ. ಈ ವಿಚಾರ ಯಾರಿಗೆ ಗೊತ್ತಾದ್ರೂ ಭೀಮಾಂಬಿಕಾ ಅವ್ರಿಗೆ ಗೊತ್ತಾಗುತ್ತೆ. ವಾವ್, ಸೂಪರ್ ಆಗಿದೆ. ಏನ್ ಪ್ಲಾನ್ ಹೇಳಿದ್ರಿ ನೀವು? ನೋಡ, ಈ ಭೀಮಾಂಬಿಕಾ ಎಬ್ಬಟ್ಟಿರ್ಬೋದು, ಆದ್ರ ದಡ್ಡಿ ಅಲ್ಲ. ಅವರು ಓದಿ ಬುದ್ಧಿವಂತ ಆದವರು. ಈ ಭೀಮಾಂಬಿಕಾ ಹುಟ್ಟಿದಾಗ್ಲೇ ಬುದ್ಧಿವಂತಿ. ಈ ಮಾತನ್ನ ಒಪ್ಕೊಳ್ಳೇಬೇಕು ಬಿಡಿ. ನನಗೆ ಅನೂನು ಬೇಕು. ಆ ಪಲ್ಲವಿ ನೆಮ್ಮದಿಯಾಗೂ ಇರಬಾರ್ದು. ಎರಡನ್ನು ಹೇಗೆ ಅಚೀವ್ ಮಾಡಬೇಕು ಅಂತ ಒದ್ದಾಡ್ತಾ ಇದೆ. ನಾನು ಅವರಿಬ್ಬರನ್ನ ಮದುವೆ ಮಾಡಿಸೋದ್ರಿಂದ ಅನು ಸಿಗೋಳು. ಆದ್ರೆ ಪಲ್ಲವಿಗೆ ನೆಮ್ಮದಿ ಸಿಕ್ತಿತ್ತು. ಅದು ನನ್ಗೆ ಬೇಕಾಗಿರ್ಲಿಲ್ಲ. ಈಗ ನಾನು ಹೇಳಿದ್ದು ಯೋಜನೆ ಆಯ್ತಲ್ಲ,
ಅದರಿಂದ ಆ ಪಲ್ಲವಿ ನೆಮ್ಮದಿ ಪೂರ ಹಾಳಾಗತಿ. ಆ ವಿಕ್ರಾಂತ ಈಗಾಗ್ಲೇ ಹೆಂಡ್ತಿನ ಕಳ್ಕೊಂಡು ಎದೆ ಹೊಡ್ಕೊಂಡವನ.